ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಈ ಲಾಗು ಕೂಡ ಇನ್ನೊಂದು ಜಾತ್ರೆ ವಿಡಿಯೋನೇ ಆಗಿರುತ್ತೆ. ಯಾಕಂದರೆ ಇದು ನನ್ನ ಗಂಡನ ಮನೆಯಲ್ಲಿದೆ. ನನ್ನ ಗಂಡನ ಮನೆಯಲ್ಲಿ ಅವರೂರಲ್ಲಿ ಆಗ್ತಿರುವಂಥ ಜಾತ್ರೆ ಇದು. ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಕಗ್ಗೆರೆಯಲ್ಲಿ ಅವ್ರದ್ದು ರಥೋತ್ಸವ ಇರುತ್ತೆ ಸಿದ್ಧಲಿಂಗೇಶ್ವರಂದು. ಸೊ ನಾವೂ ಎಲ್ಲ ಬಂದಿದ್ವಿ ನೋಡಿ. ಆಲೇ ಇನ್ನು ಜಾತ್ರೆಗೆ ಎಂಟ್ರಿನೇ ಕೊಟ್ಟಿಲ್ಲ, ಆಲೇ ಶಾಪಿಂಗ್ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಈ ಜಾತ್ರೆಯಲ್ಲಿ ದುಡಿಯೋರಷ್ಟೇ ಐ ಟಿ ಐಯಲ್ಲಿ ದುಡಿಯೋಲ್ಲ ಅನಿಸ್ತದೆ, ಅಷ್ಟು ಮಕ್ಕಳು ಆಟ ಸಾಮಾನು ತಗೋತಿರ್ತಾರೆ ಇವರೆಲ್ಲ. ನೋಡ್ತಾ ಇರ್ಬೋದು, ದೇವ್ರನ್ನ ರಥೋತ್ಸವದ ಮೇಲೆ ಕೂರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಮೆರವಣಿಗೆ ಮೂಲಕ. ಇನ್ನೇನು ದೇವರು ರಥೋತ್ಸವದ ಮೇಲೆ ಕೂತು ಅಲ್ಲಿಂದ ರಥೋತ್ಸವ ಆರಂಭ ಆಗುತ್ತೆ. ಇದು ಅನದರ್ ರೌಂಡ್ ಶಾಪಿಂಗ್ ಆಗಿರುತ್ತೆ. ಮತ್ತೆ ಬಂದು ಇನ್ನೊಂದು ತೊಗೋತವ್ರೆ, ಒಂದಾದ್ಮೇಲೆ ಒಂದು ತೊಗೋತಾನೆ ಇದ್ವಿ. ಸೊ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಫೆಸಿಲಿಟಿ ಮಾಡಿದರು. ನಾವು ಎಲ್ಲ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ. ಪುನಃ ಹಾಯ್, ಪುನಃ ಹಾಯ್ ಮಾಡು. ಹಾಯ್, ಫ್ಲೈಂಗ್ ಕಿಸ್ ಕೊಡು. ಇಲ್ಲಿ ಕೊಡು ಫೋನ್ಗೆ ಫ್ಲೈಂಗ್ ಕಿಸ್. ಅದೆಲ್ಲ ಬೇಡ. ಫ್ಲೈಂಗ್ ಕಿಸ್. ನೋಡ್ತಾ ಇದ್ದೀರಾ, ರಥೋತ್ಸವ ಪ್ರಾರಂಭ ಆಯಿತು. ಇವಾಗ ತೇರನ್ನ ಎಳೀತಾ ಇದ್ದಾರೆ ಆಲ್ರೆಡಿ. ಟೈಮ್ ಆಲೇ 2 o'clock ಆಗಿಬಿಟ್ಟಿತ್ತು ಟೈಮು. ಈ ವರ್ಷ ಲೇಟಾಗೇ ಆಯಿತು, ಜನ ಜಾಸ್ತಿನೇ ಇದ್ದರು. ನೋಡ್ತಾ ಇರ್ಬೋದು, ರಥೋತ್ಸವ ಮುಂದೆ ಬರ್ತಾ ಇದೆ. ಎಷ್ಟು ಬಿಸಿಲು ಇತ್ತು ಅಂದರೆ ಅಷ್ಟು ಬಿಸಿಲಿತ್ತು. ಅದಕ್ಕೆ ಟ್ಯಾಂಕರಲ್ಲೆಲ್ಲ ಕೆಳಗಡೆ ಕಾಲಿಲ್ಲ, ಎಲ್ಲರಿಗೂ ಸಿಗಬಾರ್ದು ಅಂದ್ಬಿಟ್ಟು ನೀರೆಲ್ಲ ಹಾಕ್ತಾಯಿದ್ರು ಅವರು. ನನ್ನ ಕೈ ಶೇಕ್ ಆಗ್ತೈತೆ, ನನ್ನ ಕೈ ನಡಕ್ತೈತೆ, ಊಟ ಮಾಡಿಲ್ಲವಲ್ಲ. ನಾನು ಇಲ್ಲಿಗೆ ತೇರಿಗೆ ಬಾಳೆಹಣ್ಣು ಸೇರಿ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಹೋಗುತ್ತೆ ನೋಡೋಣ ಅಂದ್ಬಿಟ್ಟು ಆ ಪೂಜೆ ಎಲ್ಲ ಅವ್ರ ಹತ್ರ ಬಿದ್ದುಬಿಟ್ಟಿದೆ. ಇನ್ನು ಅಲ್ಲಿಂದ ದೇವಸ್ಥಾನ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಜಾಸ್ತಿ ಪರ್ಮಿಷನ್ ಅವತ್ತು ಫುಲ್ ರಶ್ ಇತ್ತು. ಸ್ವಲ್ಪ ನಾವೊಂದು ಸ್ವಲ್ಪ ದೇವ್ರು ಮುಗಿದ ತಕ್ಷಣ ಒಳಗಡೆ ದೇವಸ್ಥಾನ ಒಳಗಡೆ ಬಂದಿರೋದ್ರಿಂದ ಒಳಗಡೆ ಬಂದುಬಿಟ್ವಿ. ಇವಾಗ ದೇವಸ್ಥಾನ ಕಟ್ತಿರೋದ್ರಿಂದ ಪಕ್ಕದಲ್ಲಿ ದೇವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲಿ ದೇವಸ್ಥಾನ ಫಿನಿಶ್ ಆದಮೇಲೆ ಅಲ್ಲಿಗೆ ದೇವ್ರನ್ನ ಶಿಫ್ಟ್ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಹಿಂಸೆನೆ. ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಮನೆಗೆ ಹೊರಟ್ವಿ. ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಇವಾಗೆಲ್ಲ ಊಟಕ್ಕೆಲ್ಲ ಮನೆಗೆ ಬರ್ತಾರೆ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಮತ್ತು ಸಂಜೆ ನಾವು ಉತ್ಸವಕ್ಕೆ ಬರ್ತೀವಿ, ನೈಟ್ ಉತ್ಸವ ಮಾಡಿಸ್ತೀವಿ. ಆವಾಗ ಮತ್ತೆ ಸಂಜೆ ಬಂದಾಗ ಸಂಜೆ ನೋಡೋಣ ಅಂದ್ಬಿಟ್ಟು ಹೊರಟೋದ್ವಿ. ಬಿಸಿಲು ಬೇರೆ ಇತ್ತು ತುಂಬ, ಅದಕ್ಕೆ ಹೊರಟೋಗ್ಬಿಟ್ವಿ. ಇನ್ನೇನು ಸಂಜೆ ಬಂದ್ವಿ. ಅಷ್ಟರಲ್ಲಿ ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಭರತನಾಟ್ಯ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ರು, ಯಾರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು. ಸೊ ನಾವು ಭರತನಾಟ್ಯ ಕಾರ್ಯಕ್ರಮನೆಲ್ಲ ನೋಡಿಕೊಂಡು ಕೂರ್ತಿದ್ವಿ. ನಮ್ಮದು ಆಲ್ಮೋಸ್ಟ್ ಪೂಜೆ ಆಗಷ್ಟರಲ್ಲಿ ಒಂದು 11:30 ಹತ್ರ ಆಗೋಗ್ಬಿಟ್ಟಿತ್ತು ಉತ್ಸವ. ಒಂದೊಂದೇ ಉತ್ಸವ ಮಾಡ್ತಾರೆ. ಈಗ ಶೇಷನಾಗ ಉತ್ಸವ, ಆಮೇಲೆ ಹುತ್ತದ ಉತ್ಸವ, ಆ ಥರ ಎಲ್ಲ ಮಾಡ್ತಾರೆ.
ಭರತನಾಟ್ಯನ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಇವರು ಅಂದರೆ ಒಬ್ಬೊಬ್ಬರು ಸಿಂಗಲ್ ಸೋಲೋ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಒಟ್ಟು ಯಾರಿಗೂ ಏನೂ ಬೇಜಾರಾಗ್ದಂಗೆ ಟೈಮ್ನ ಹೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಕಂಟಿನ್ಯೂ ಮಾಡಿದ್ರು. ನಾವು ಇದನ್ನೆಲ್ಲ ನೋಡ್ಕೊಂಡು ಇಲ್ಲೇ ಕೂತಿದ್ವಿ. ಹತ್ತತ್ರ ಒಂದು 11 o'clockವರೆಗೂ ಇಲ್ಲೇ ಇದನ್ನೇ ನೋಡ್ಕೊಂಡು ಕೂತಿದ್ವಿ. ನೋಡ್ತಾ ಇರ್ಬೋದು ಆಲೇನೆ ಉತ್ಸವ ಸ್ಟಾರ್ಟ್ ಆಯಿತು. ಇನ್ನೂ ಎಷ್ಟೊಂದು ಜನ ಇದ್ದರು. ಇನ್ನೇನು ನಮ್ಮದು ಉತ್ಸವಕ್ಕೆ ರೆಡಿ ಆಯಿತು. ನಾವು ಇವಾಗೆಲ್ಲ ಉತ್ಸವ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು ಮನೆಗೆ. ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ಇಲ್ಲಿಂದ ನಾವು ನೆಕ್ಸ್ಟ್ ಡೇ ಇನ್ನೊಂದು ಜಾತ್ರೆಗೆ ಹೋದ್ವಿ. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ಚಿಕ್ಕಮ್ಮರೂರಲ್ಲಿ ಷಣ್ಮಾತ್ಮ ಅದು ತೇರಿತ್ತು. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೂ ತುಂಬ ಜನ ಇದ್ದರು. ಅಲ್ಲೂ ತುಂಬ ಜೋರಾಗಿ ಜಾತ್ರೆ ಮಾಡಿದರು. ನೋಡ್ತಾ ಇರ್ಬೋದು, ಇದು ತೇರೆಲ್ಲ ರೆಡಿ ಮಾಡ್ತಾಯಿದ್ರು. ದೇವ್ರೂ ಇನ್ನೇನು ಆಚೆ ಕರ್ಕೊಬಂದರು ಆಲ್ರೆಡಿ ನಾವು ಹೊರಟಾಗ. ನಮ್ಮ ಬಾಯ್ಸ್ ಇಲ್ಲೂ ಶಾಪಿಂಗ್ ಬಿಟ್ಟಿಲ್ಲ, ನಾವೆಲ್ಲ ಬಲೂನ್ಸ್ ಎಲ್ಲ ಶಾಪ್ ಮಾಡಿದ್ದಾರೆ. ಇನ್ನೇನು ತೇರನ್ನೆಲ್ಲ ದೇವ್ರ ಹತ್ರ ಕೂರಿಸಿ ತೇರ ಮೇಲೆ ಕೂರಿಸಿ ಅದು ಮೆರವಣಿಗೆನೇ ಶುರು ಮಾಡ್ತಾರೆ. ಎಲ್ಲ ಇವಾಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ದೇವ್ರ ನೋಡ್ಕೊಂಡು ಹೋಗಬೇಕು. ನೋಡ್ಬೋದು ಇಲ್ಲೆಲ್ಲ ತೇರಿಗೆ ಹೆಂಗೆ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ಅಂತ ಅಂದ್ಬಿಟ್ಟು. ಹಂಗೇ ಇಲ್ಲೂ ಸಹ ಕನಕಂಡಿ ಅಂತ ಮಾಡ್ತಾರೆ, ಅದನ್ನೆಲ್ಲ ಕರೆಸಿದ್ರು. ಆ್ಯಂಡ್ ವೀರಗಾಸೆ ಕುಣಿತಾರಲ್ಲ ಅವ್ರನ್ನೂ ಕರೆಸಿದ್ರು. ನೋಡ್ತಾ ಇರ್ಬೋದು. ಇನ್ನೇನು ರಥೋತ್ಸವ ಎಲ್ಲ ಸ್ಟಾರ್ಟ್ ಆಯಿತು. ರಥವನ್ನು ಎಳ್ಕೊಂಡು ಮುಂದೆ ಹೋಗ್ತಾಯಿದ್ರು. ನಾವು ಹೊರಟ್ವಿ. ಇಲ್ಲೂ ಎಲ್ಲ ಫುಲ್ಲು ಜಾತ್ರೆ ಎಲ್ಲ ಇತ್ತು. ಇಲ್ಲೂ ಎಲ್ಲ ಜನ ಎಲ್ಲ ತುಂಬ ಜನ ಇದ್ದರು. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಜ್ಜಿಗೆ ಪಾನಕ ಅದನ್ನೆಲ್ಲ ಕುಟ್ಕೊಂಡು, ಅದನ್ನ ಬಿಸಿಲಲ್ವ ಚೆನ್ನಾಗಿ ಬಿಸಿಲಿತ್ತು. ಸೊ ಹಂಗಾಗಿ ಅದನ್ನೆಲ್ಲ ಕೊಡೋದ್ರಿಂದ ಇನ್ನು ಚೆನ್ನಾಗಿ ಎಲ್ಲರೂ ಕುಡ್ಕೊಂಡು ತೇರು ನೋಡ್ಕೊಂಡು ಹೊರಟ್ವಿ ನಾವು. ಇನ್ನಿಲ್ಲೆಲ್ಲ ಮುಗಿಸ್ಕೊಂಡು ಇನ್ನೇನು ಟೈಮ್ ಆಗೋಯ್ತು, ಮನೆಗೆ ಹೊರಡಬೇಕು ಅಂದ್ಬಿಟ್ಟು ಹೊರಟ್ಬಿಟ್ವಿ ನಾವು. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್.